ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರು, ಪ್ರಿಂಟ್ ಮೀಡಿಯಾ ಆ್ಯಂಡ್ ಪ್ರೆಸ್ ಮೀಡಿಯಾ ಹಾಗೂ ಭಾಳಷ್ಟು ಜನ ಹುಡುಗರು ಅಭಿಮಾನಿಗಳು ಬಂದಿದ್ದೀರಾ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಫ್ರೆಂಡ್ಸು ಭಾಳಷ್ಟು ಜನ ಬಂದಿದ್ದೀರಾ. ಯಶು, ಥ್ಯಾಂಕ್ ಯು. ನಿನಗೂ ಸ್ಪೆಷಲ್ ಥ್ಯಾಂಕ್ಸ್ ಆಮೇಲೆ ಹೇಳ್ತೀನಿ. ಭಾಳ ಜನ ಇಲ್ಲಿ ಬಂದಿರೋರು ಎಲ್ರಿಗೂ ಧನ್ಯವಾದಗಳು ಹೇಳ್ತಾ. ಆ್ಯಂಡ್ ಸ್ಯಾಮರ್ ಅವ್ರು ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೊದಲನೇದಾಗಿ ನಮ್ಮ ತರುಣ್ ಶಿವಪ್ಪ ಅವರು, ಥ್ಯಾಂಕ್ ಯು ಸರ್, ನಿಮ್ಮ ಒಂದು ಈ ಜಾಗ ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲ ಹುಡುಗರು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಕಿರಣ, ಆ್ಯಂಡ್ ಐ ವಾಂಟೆಡ್ ಟು ಥ್ಯಾಂಕ್ ಕಿರಣ, ಯಾಕಂದರೆ ಲಾಸ್ಟ್ ಟೈಮು ನಾನು ಬಲರಾಮ ಟೈಟಲ್ ಲಾಂಚ್ ದಿನಾನೂ ಹೇಳಿದ್ದೆ ಇದೇ ಕಿರಣ. ಸೊ ಇದು ನನಗೆ ಲಂಕಾಸುರದಿಂದ ಹಿಡಿದು ಮಹಾದೇವದಿಂದ ಹಿಡಿದು ಬಲರಾಮ ಇಂದ ಹಿಡಿದು ನೆಲ್ಸನ್ಗೂ ಭಾಳಷ್ಟು ಕೆಲಸ ಮಾಡಿದ್ದೇನೆ. ಸೊ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಅಸೋಸಿಯೇಟ್ ಆಗಿ. ಸೊ ಇಂಥ ಕೆಲಸ ಮಾಡಲ್ಲ ಅಂತಲ್ಲ, ಎಷ್ಟೊತ್ತಿಗೆ ನೀವು ಕರೀರಿ, ಎಷ್ಟೊತ್ತಿಗೆ ನೀವು ಮಾಡಿ ಅಂತೇಳಿ. ಸೊ ಇಲ್ಲೂ ಭಾಳಷ್ಟು ಎಲ್ಲ ಕರೆಕ್ಷನ್ಸ್ ಎಲ್ಲ ಮಾಡೋಕ್ಕೆ ಅವನೇ ಓಡಾಡ್ಕೊಂಡಿದ್ದೆ. ಥ್ಯಾಂಕ್ ಯು ಕಿರಣ, ಥ್ಯಾಂಕ್ ಯು. ಆ್ಯಂಡ್ ಮೊದಲನೇದಾಗಿ ಈ ಸಿನಿಮಾ ಸ್ಟಾರ್ಟಿಂಗ್ ಮಹಾದೇವ ನಮ್ಮ ಅನ್ನದಾತರು, ನಿರ್ಮಾಪಕರು, ಧನ್ಯವಾದಗಳು ಸರ್. ಕೇಶವ ಸರು, ಧನುಷ್ಗೆ ಭಾಳಷ್ಟು ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಪ್ರತಿದಿನವೂ ಸೆಟ್ಟಲ್ಲಿ ಓಡಾಡ್ತಿದ್ದು ಧನುಷ್. ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಯಾಕಂದರೆ ಆಲ್ರೆಡಿ ನೀವು ಸಿನಿಮಾ ಮಾಡಿದರೆ ಒಂದು ಚಿಕ್ಕದು ಅಂತಲ್ಲ, ಎಲ್ಲ ಸಿನಿಮಾ ಒಂದೇ. ಬಟ್ ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸ್ಗೆ ಫಸ್ಟ್ ಸಿನಿಮಾ ಅದು. ಬಟ್ ಇದು ಒಂದು ಆ್ಯಕ್ಷನ್ನು ದೊಡ್ಡ ಒಂದು ತಾರಾ ಬಳಗ ಅಂತ ಇರೋವಂಥ ಸಿನಿಮಾ ಮಾಡಿದ್ದಾರೆ. ಬಟ್ ಇವ್ರನ್ನ ಎಲ್ಲರೂ ನಿಭಾಯಿಸಿ ಸೆಟ್ಟಿಗೆ ಕರ್ಕೊಂಬಂದು, ಆಮೇಲೆ ನನಗೆ ಮಹಾದೇವ ಎಷ್ಟು ಸ್ಪೆಷಲು ಅಂತ ಹೇಳ್ತೀನಿ. ಯಾಕಂದರೆ ಫಸ್ಟು ಇವರಿಬ್ಬರಿಗೆ ಥ್ಯಾಂಕ್ಸ್ ಹೇಳಬೇಕು. ನನ್ನ ಕರಿಯರಲ್ಲಿ ಇವತ್ತು ಓಕೆ, ವಿನೋದ್ ಪ್ರಭಾಕರ್ ಫೈಟ್ ಮಾಡ್ತಾನೆ, ಫೈಟ್ ಚೆನ್ನಾಗಿ ಮಾಡ್ತಾನೆ ಅಂತ ಎಲ್ಲ ಓಕೆ, ಆ್ಯಕ್ಷನ್ ಇರುವಂಥ ಎಲ್ಲ ನೋಡಿದ್ದೀರ. ಬಟ್ ಈ ಸಿನಿಮಾ ಆದಮೇಲೆ ನಾನು ಬರೆದು ಕೊಡ್ತೀನಿ, ನನಗೆ ಬರುವಂಥ ಸ್ಕ್ರಿಪ್ಟ್ಸ್ ರೈಟರ್ಸ್ ಆಗಲಿ ಅಥವಾ ಯಾರೇ ಡೈರೆಕ್ಟರ್ಗಳು ನನಗೆ ಬರಬೇಕು ಅಂದ್ರೂ ಮಹಾದೇವ ಆದಮೇಲೆ 100% ಚೇಂಜ್ ಆಗುತ್ತೆ. ನನಗೆ ಕತೆಗಳು ಬರೆಯೋದೇ ಬೇರೆ ಥರ ಬರೀತಾರೆ. ಆ್ಯಂಡ್ ನನಗೆ ಭಾಳ ನನ್ನ ಮನಸ್ಸಿಗೆ ಭಾಳ ಇಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀನಿ. ಆ್ಯಂಡ್ ಪ್ರತಿಯೊಂದು ಹಂತದಲ್ಲೂ, ಯಾಕಂದರೆ ಫುಲ್ ಥ್ರೂಔಟ್ ಸ್ಕ್ರಿಪ್ಟ್ ನನಗೆ ಗೊತ್ತು. ಕೋವಿಡ್ ಟೈಮಲ್ಲಿ ನಮ್ಮ ನವೀನ್ ರೆಡ್ಡಿ ಅವರು ಬಂದು ಈ ಸ್ಕ್ರಿಪ್ಟ್ ಹೇಳಿ ಹೋದ್ಮೇಲೆ ಒಂದಿಷ್ಟು ದಿನ ಅಂದರೆ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ನಾನು ಮಾಡ್ತೀನ ಈ ಥರ ಸಬ್ಜೆಕ್ಟು ಅಂತ. ಬಟ್ ನನಗೆ ಈ ಸಬ್ಜೆಕ್ಟ್ ಮಾಡ್ತೀನಿ ಅಂತ ಮತ್ತೆ ನಾನೇ ಕಾಲ್ ಮಾಡಿ, ಆ್ಯಂಡ್ ಭಾಳಷ್ಟು ಜನ ಈ ಥರ ಸಬ್ಜೆಕ್ಟ್ ಮಾಡಲ್ಲ. ಯಾಕಂದರೆ ಟೋಟಲ್ ಡಿಗ್ಲಾಮರ್ ಮಾಡಿಕೊಂಡು ಪ್ರತಿಯೊಂದು ಡೀಟೇಲು ಎಲ್ಲನೂ ಯಾವುದೂ ಮಿಸ್ ಮಾಡದೆ ನನಗೆ ಖುದ್ದಾಗಿ ನನ್ನ ಮನಸ್ಸಿಗೆ ದಿಸ್ ಇಸ್ ಮೈ ಬೆಸ್ಟ್ ಸಿನಿಮಾ ನನ್ನ ಕರಿಯರಲ್ಲಿ. ಒನ್ ಆಫ್ ದಿ ಅಂದರೆ ಅತ್ಯುತ್ತಮ ಒಂದು ಚಿತ್ರ ಅಂದರೆ. ಆ್ಯಂಡ್ ಆ್ಯಸ್ ಎನ್ ಆ್ಯಕ್ಟರ್, ಒಬ್ಬ ನಟನಾಗಿ ಈ ಸಿನಿಮಾಲ್ಲಿ ನಾನು ಗುರುತಿಸ್ಕೊಳ್ಳೋದು ಭಾಳಷ್ಟಿದೆ. ಆ್ಯಂಡ್ ನಾನು ಹೆಮ್ಮೆಯಿಂದ ಹೇಳ್ಕೊತಿದ್ದೀನಿ, ಏನೇ ಫಸ್ಟ್ ಹಾಫು ನಮ್ಮ ಸಿನಿಮಾ ಓಕೆ ಎಲ್ಲನೂ ಬರುತ್ತೆ, ಕತೆ ಓಪನ್ ಆಗುತ್ತೆ. ಯಾವಾಗ ಫಸ್ಟ್ ಹಾಫ್ ನಾವು ಮರೆಸುತ್ತೋ ಸೆಕೆಂಡ್ ಹಾಫು ಸಿನಿಮಾ ಖಂಡಿತ ಒಂದು ಹಿಟ್ ಆಗುತ್ತೆ, ಮನಸ್ಸಲ್ಲಿ ನೆಲ ಊರುತ್ತೆ ಅಂತಾರಲ್ಲ ಗೊತ್ತಾ, ಆ ಥರದ್ದು ಒಂದು. ಯಾಕಂದರೆ ಫಸ್ಟ್ ಹಾಫ್ ನಾವು ನೋಡ್ಕೊಂಡು ಬಂದಿರ್ತೀವಿ ಸಿನಿಮಾನ. ಸೆಕೆಂಡ್ ಹಾಫ್ ಬಂದಾಗ ಫಸ್ಟ್ ಹಾಫಲ್ಲಿ ಏನೇನಾಯಿತು ಟೋಟಲ್ ಮರೆತುಬಿಟ್ಟು ಸೆಕೆಂಡ್ ಹಾಫು ಬರ್ತಾ ಲಾಸ್ಟ್ 40 ಮಿನಿಟ್ಸ್ ಸಿನಿಮಾ, ಆ ಲಾಸ್ಟ್ 40 ಮಿನಿಟ್ಸ್ ಸಿನಿಮಾ ಖಂಡಿತ ಎಮೋಷ್ನಲ್ ಆಗಿ ಅಥವಾ ಪ್ರತಿಯೊಬ್ಬ ಪ್ರೇಕ್ಷಕರೂ ಮಹಾದೇವ ಆಗಿ ಕನ್ವರ್ಟ್ ಆಗ್ಬಿಟ್ಟಿರ್ತಾರೆ. ಸೊ ಮಹಾದೇವನಾಗಿ ಕೂತ್ಕೊಂಡು ನೋಡ್ತಾರೆ ಸಿನಿಮಾನ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಅದಂತೂ ನಾನು ಗ್ಯಾರಂಟಿ ಕೊಡ್ತೀನಿ. ಬಿಕಾಸ್ ನಾನು ಇವತ್ತು ಅಷ್ಟು ಓಪನ್ ಆಗಿ ಹೇಳ್ತಿದ್ದೀನಿ ಅಂದರೆ, ಇವತ್ತು ನನ್ನ ಸಿನಿಮಾ ಕರಿಯರಲ್ಲಿ ಒನ್ ಆಫ್ ದಿ ಬೆಸ್ಟ್ ಸಿನಿಮಾ. ನಾನು ಇದಕ್ಕಿಂತ ನೆಕ್ಸ್ಟ್ ಇನ್ನೂ ಮಾಡ್ತಾಯಿದ್ದೀನಿ, ಇಲ್ಲ ಅಂತಲ್ಲ. ಬಟ್ ಮತ್ತೆ ನಾವೇ ಮಾಡೋಕ್ಕಾಗತ್ತಾ ಈ ಸಿನಿಮಾ ಅನ್ನೋ ಡೌಟ್ ಇದೆ. ಸೊ ಆ ಥರದ್ದು ಒಂದು ಸಿನಿಮಾ ಅಷ್ಟು. ಬಿಕಾಸ್ ನನ್ನ ಒಂದು ಅನುಭವದಲ್ಲಿ ಹೇಳ್ತಿರೋದೇನು ಅಂದರೆ, ಸ್ಕ್ರಿಪ್ಟಿಗೆ ಒಂದು ಜೀವ ಇದೆ. ಆ ಸ್ಕ್ರಿಪ್ಟು ಏನು ಮಾಡುತ್ತೆ ಅಂದರೆ, ಆ ಜೀವ ನಾವು ಎಷ್ಟು ಆ ಸ್ಕ್ರಿಪ್ಟಿಗೆ ವ್ಯಾಲ್ಯೂ ಕೊಡ್ತೀವೋ ಅಷ್ಟು ಆ ಸ್ಕ್ರಿಪ್ಟು ಎಲ್ಲರನ್ನೂ
ಅಂದರೆ ಅದಾಗದು ಎಲ್ಲರನ್ನೂ ಸೇರಿಸ್ಕೊಳ್ಳುತ್ತೆ, ಬೇಡ ಅಂದವ್ರನ್ನೆಲ್ಲ ದೂರ ತಳ್ಳುತ್ತೆ. ಸೊ ಆದಷ್ಟು ಈ ಸ್ಕ್ರಿಪ್ಟು ಭಾಳಷ್ಟು ಜನರನ್ನ ಒಳಗಡೆ ಕರ್ಕೊಂಬಂದಿದೆ, ಇನ್ಕ್ಲೂಡಿಂಗ್ ಟೆಕ್ನಿಷಿಯನ್ಸ್ ಆಗಲಿ. ಆ್ಯಂಡ್ ಇವತ್ತು ಸ್ಟಾರ್ ಆಫ್ ದಿ ಇವೆಂಟ್ ನಮ್ಮ ಪ್ರಚೋದನ್ ಅವರು. ಸೊ ನನ್ನ ಬಗ್ಗೆ ಹೇಳಿದ್ರು ಮ್ಯೂಸಿಕ್ ಸೆನ್ಸು ಅಂತೆಲ್ಲ. ಅಫ್ಕೋರ್ಸ್ ನೀವು ಮಾಡಿರೋದನ್ನು ನಾನು ಒಂದಿಷ್ಟು ಕರೆಕ್ಷನ್ಸ್, ಮೇ ಬಿ ಅದು ನನ್ನಿಂದಲ್ಲ, ನಮ್ಮ ತಂದೆಯಿಂದ ಬಂದಿರೋದು. ಒಂದು ಮ್ಯೂಸಿಕ್ ಸೆನ್ಸ್ ಆಗಲಿ ಅಥವಾ ಎಡಿಟಿಂಗ್ ಆಗಲಿ, ನಾನು ಬೇಸಿಕಲಿ ಒಂದಿಷ್ಟು ಎಡಿಟಿಂಗ್ ಕಲ್ತಿದ್ದಾಗಲಿ, ಅಥವಾ ನಾನು ಟೆಕ್ನಿಕಲಿ ಇವತ್ತು ತುಂಬ ಜನ ನಮ್ಮ ಟೀಮಲ್ಲಿ ಇವತ್ತು ಗೊತ್ತಾಗಿರೋದು ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇದ್ದೀನಿ ಅಂದರೆ ದಟ್ ಇಸ್ ಬಿಕಾಸ್ ಆಫ್ ಮೈ ಫಾದರ್. ಆ್ಯಂಡ್ ಇವತ್ತು ನನಗೆ ಟೆಕ್ನಿಕಲಿ ನೀವು ಆ್ಯಸ್ ಅ ಡೈರೆಕ್ಟರ್ ಆಗಲಿ ಅಥವಾ ನಮ್ಮ ಟೀಮಲ್ಲಿ ನಾವು ಕೂತ್ಕೊಂಡು ಇವತ್ತು ಸಿನಿಮಾ ನಾವು ಎಡಿಟಿಂಗಲ್ಲಾಗಲಿ ಅಥವಾ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಕೂತಿದ್ರು ಎಷ್ಟೇ ಆದರೂ ನಮ್ಮ ಡೈರೆಕ್ಷನ್ ಟೀಮು ಎಲ್ಲರೂ ನನಗೆ ಆ ಒಂದು ಅವಕಾಶ ಸ್ಪೇಸ್ ಕೊಡ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್.